ಕೃಷ್ಣ ಹೇಳುವುದಿಲ್ಲ. ಕೃಷ್ಣ ಮೇಲ್ ನೋಡ್ಲಿಕ್ಕೆ ಏನ್ ಹೇಳ್ತಾನೆ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಯೋಗ್ಯವಾದ ಆಹಾರವನ್ನು ತಿನ್ನು ಅಂತ ಹೇಳ್ತಾನೆ. ಆಚಾರ್ಯರು ಬರೀತಾರೆ, ಮಧ್ವಾಚಾರ್ಯರು, ಅಶಕ್ತನಿಗೆ ಇದೆಲ್ಲ ಮಾತು. ಶಕ್ತನಾಗಿದ್ರೆ ಈ ನಿಯಮ ಇಲ್ಲ, ಉಪವಾಸವೇ ಮಾಡಬೇಕು. ಅವನು ಸಮರ್ಥನಾಗಿದ್ದಾನೆ, ಅವನು ಯಾಕೆ ಬೇಡ? ನಿದ್ರೆ ಮಾಡದೇನೆ ತನ್ನ ಸಾಧನೆಯನ್ನು ಮಾಡುವುದಕ್ಕೆ ಸಮರ್ಥನಾಗಿರತಕ್ಕಂತಹ ಮನುಷ್ಯನಿಗೆ ಮಲಗು ಅಂತ ಹೇಳ್ತೀರಾ? ಕೃಷ್ಣ ಹೇಳ್ತಾನ ಹಾಗೆ? ಸಾಧ್ಯವೇ ಇಲ್ಲ. ಮಲಗು ಅಂತ ಹೇಳೋದೇ ಇಲ್ಲ. ಯಾರಿಗೆ ಶಕ್ತಿ ಇಲ್ಲ ಅಂಥ ವ್ಯಕ್ತಿ, ಅಶಕ್ತನಾದವನು ಬಹಳ ಉಪವಾಸ ಮಾಡೋದು ಬೇಡ. ಒಂದೆರಡು ದಿವಸ ಉಪವಾಸ ಮಾಡಿ ಆಮೇಲೆ ಮುಂದೆ ಇಡೀ ಆಯುಷ್ಯ ಒದ್ದಾಡೋದು ಹಾಗೆ ಬೇಡ. ಒಂದೆರಡು ದಿವಸ ತಾನು ನಿದ್ರೆಗೆಟ್ಟು ಅಭ್ಯಾಸ ಮಾಡಿದ, ಓದಿದ, ಧ್ಯಾನ ಮಾಡಿದ, ದೇವರ ಪೂಜೆ ಮಾಡಿದ, ಆಮೇಲೆ ಎಷ್ಟೋ ದಿನಗಳವರೆಗೆ ಪೀಡೆ ಆಯಿತು. ಹೀಗೆಲ್ಲ ಆಗಬಾರ್ದು. ಅದಕ್ಕಾಗಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇಲ್ಲದೆ ಇದ್ರೆ ಶಕ್ತನಾಗಿದ್ದ ಅಂತಂದರೆ ವಸಿಷ್ಠರು, ವಿಶ್ವಾಮಿತ್ರ, ಅಗಸ್ತ್ಯರು, ಈ ಮಹಾ ದೇವತೆಗಳ ಋಷಿಗಳು ಎಲ್ಲರೂ ಇದ್ದಾರೆ, ತಪಸ್ಸು ಮಾಡಿದ್ದಾರೆ. ಅವರು ಅಖಂಡ ಉಪವಾಸವನ್ನು ಮಾಡಿ ತಪಸ್ಸು ಮಾಡಿದ್ದಾರೆ. ಏನು ಯುಕ್ತ ಇಲ್ಲ, ಏನಿಲ್ಲ, ಅವರಿಗೆ ಅದೇ ಯೋಗ್ಯ. ಹಾಗಾಗಿ ಅಶಕ್ತರಾದವರಿಗೆ ಮಾತ್ರ ಈ ನಿಯಮ ಅಂತ ಕೃಷ್ಣನ ಮಾತಿಗೆ ಅರ್ಥವನ್ನು ಹೇಳಿಸ್ತಾರೆ. ಹಾಗೆ ಎಷ್ಟು ನಾವು ಭೋಗದಿಂದ ವ್ಯಾವೃತ್ತರಾಗ್ತೇವೋ ಅಷ್ಟು ನಮಗೆ ಗಳಿಸಿದ ಜ್ಞಾನ ನಮಗೆ ಗಟ್ಟಿಯಾಗಿ ಸಿಗಲಿಕ್ಕೆ ಉಂಟು. ನಾಣ್ಯತ್ರ ವಿದ್ಯಾ ತಪಸೋ ನಾಣ್ಯತ್ರ ಇಂದ್ರಿಯ ನಿಗ್ರಹ ನಾಣ್ಯತ್ರ ಲೋಭ ಸಂತ್ಯಾಗಾತ್ ಶಾಂತಿಂ ಪಶ್ಯಾಮಿ ತೇನಘ. ಶಾಂತಿ, ಸದ್ಗತಿ, ಸಿದ್ಧಿ ಅಂತನೋ ಸಿಗಬೇಕಾದ್ರೆ ವಿದ್ಯೆ ಬೇಕು. ಸಿದ್ಧಿ ಸಿಗಬೇಕಾದರೆ ತಪಸ್ಸು ಬೇಕು. ತಪಸ್ಸು ಇಲ್ಲದೆ, ಕ್ಲೇಶ ಪಡದೆ, ಕಷ್ಟವನ್ನು ಅನುಭವಿಸದೆ ಸಿದ್ಧಿ ಬರುವುದಿಲ್ಲ. ಆ ಸಿದ್ಧಿ ಎರಡು ವಿಧ, ಆ ತಪಸ್ಸು ಎರಡು ವಿಧ. ಒಂದು ಬಂದದ್ದು, ಆಪತ್ತು ಬಂದದ್ದು, ಬಂದ ಆಪತ್ತುಗಳನ್ನು ತಾನು ಎದುರಾಗಿ ಅದನ್ನು ಸಹನೆ ಮಾಡಿದ್ದು ಒಂದು ತರಹದ್ದಾದರೆ, ಇನ್ನೊಂದು ತರಹದ್ದು ತಾನೇ ಮೈ ಮೇಲೆ ಹಾಕಿಕೊಂಡು ಮಾಡಿ ಪಟ್ಟ ಕಷ್ಟಗಳು. ಭಾರೀ ಬಿಸಿಲು, ಅಂಥದ್ರಲ್ಲಿ ಕೆಂಡಗಳನ್ನು ಇಟ್ಕೊಂಡು ತಾನು ಕೂತ್ಕೊಳ್ಳೋದು, ಅತೀ ಚಳಿ, ಹಾಗೂ ನೀರಿನಲ್ಲಿ ಮುಳುಗೋದು, ಉಪವಾಸ, ಅನೇಕ ದಿನಗಳವರೆಗೆ ಉಪವಾಸ, ಇತ್ಯಾದಿ ಇತ್ಯಾದಿ ನಾನಾ ವಿಧವಾದ ರೀತಿಯಲ್ಲಿ ಕ್ಲೇಶವನ್ನು ಪಡುವುದು. ಹೀಗೆ ಬಂದ ಕ್ಲೇಶವನ್ನು ಸಹನೆ ಮಾಡುವುದು ಕದಾಚಿತ್ ಹಿರಿದಾದ ಉದ್ದೇಶಕ್ಕಾಗಿದ್ರೆ ಅದು ತಪಸ್ಸಾಗತ್ತೆ, ಇದು ತಪಸ್ಸಾಗತ್ತೆ, ತಾನು ಪಡುವ ಕ್ಲೇಶ. ಆದ್ದರಿಂದ ತಪಸ್ಸು ಇಲ್ಲದೆ, ಕ್ಲೇಶವಿಲ್ಲದೆ ಆನಂದವಾಗಿ, ಆನಂದದ ಪಿಂಡನಾಗಿ ತಾನು ಎಂದೆಂದಿಗೂ ಕೂಡ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಮಾರ್ಗದಿಂದ ತಾನು ತಪಸ್ಸನ್ನು ಮಾಡಲಿಕ್ಕೆ ಬೇಕು, ಕಷ್ಟಪಡಬೇಕು. ನಾಣ್ಯತ್ರ ವಿದ್ಯಾ ತಪಸಃ, ಬಹಳ ಉತ್ತಮವಾದ ಮಾತು ಅಲ್ಲ? ನಾಣ್ಯತ್ರ ವಿದ್ಯಾ ತಪಸಃ ನಾಣ್ಯತ್ರ ಇಂದ್ರಿಯ ನಿಗ್ರಹ ನಾಣ್ಯತ್ರ ಲೋಭ ಸಂತ್ಯಾಗಾತ್ ಶಾಂತಿಂ ಪಶ್ಯಾಮಿತೆ. ಆದ್ದರಿಂದ ನೀನು ನಿನಗೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ನೀನು ಲೋಭ ಸಂತ್ಯಾಗ ಮಾಡು. ಎಲ್ಲ ರಾಜ್ಯ, ಎಲ್ಲ ಹಣಕಾಸು, ಇಡೀ ಸಂಪತ್ತು ನನ್ನ ವಶವಾಗಿ ಇರಲಿ, ನಾನೇ ಭೋಗ ಮಾಡಬೇಕು, ಇನ್ನೊಬ್ರು ಯಾರೂ ಭೋಗ ಮಾಡಬಾರದು ಅಂತ ಅನ್ಬೇಡ. ಹಾಗಂದೇ ಇದ್ರೆ ಸಾಕು, ನಿನಗೆ ಶಾಂತಿ ಸಿಗತ್ತೆ. ಹಾಗನ್ನುವುದಿಲ್ಲ ನೀನು, ಆದ್ದರಿಂದ ನಿನಗೆ ಆಪತ್ತಿದೆ, ನಿನಗೆ ಕ್ಲೇಶವಾಗ್ತಾ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಆದ್ದರಿಂದ ಹಾಗನ್ಬೇಡ. ಬುದ್ಧ್ಯ ಭಯಂ ಪ್ರಣುದತಿ ತಪಸಾ ವಿಂದತೆ ಮಹತ್. ಮಹತ್ವವನ್ನು ಪಡೆಯುವುದು ಒಂದೇ ಒಂದರಿಂದ, ತಪಸ್ಸಿನಿಂದ ಮಹತ್ವವನ್ನು ಪಡೆಯಲು ಸಾಧ್ಯ. ತಪಸ್ಸಿನಿಂದ ನಾನು ಅದಕ್ಕಾಗಿ ತಪಸ್ಸು ಅಂತನ್ನುವ ಶಬ್ದ ಪರಿಷ್ಕಾರವನ್ನೇ ನಾನು ಮಾಡಿದ್ದೆ ಹಿಂದೆ, ಕೇಳಿದ್ದೀರಿ. ಉತ್ತಮವಾದ ಉದ್ದೇಶದಿಂದ ಕಾಯಿಕವೋ, ವಾಚಿಕವೋ, ಮಾನಸಿಕವೋ ಯಾವುದೋ ಒಂದು ವಿಧವಾದ ಅತಿಯಾದ ವಿಶಿಷ್ಟವಾದ ಕ್ಲೇಶವನ್ನ ನಿತ್ಯದಲ್ಲಿ ಅನುಭವಿಸುವುದು. ಹಾಗಾಗಿ ಶಾಸ್ತ್ರ ಹೇಳುವ ಮಾತು ಶ್ರುತಂತಪಃ, ಸತ್ಯಂತಪಃ, ಧಮಸ್ತಪಃ, ಇವೆಲ್ಲವೂ ತಪಸ್ಸು ಅಂತ ಹೇಳ್ತದೆ. 10-16 ಪದಾರ್ಥಗಳನ್ನೆಲ್ಲ ಹೇಳಿ ಅವನ್ನೆಲ್ಲ ತಪಸ್ಸು ಅಂತ ಹೇಳ್ತದೆ ವೇದ. ಇದೆಲ್ಲ ತಪಸ್ಸೆ, ಇದೆಲ್ಲ ತಪಸ್ಸೆ. ಸತ್ಯವನ್ನೇ ಮಾತಾಡ್ತೀನಿ, ಏನಾದರೂ ನಾನು ಸುಳ್ಳು ಮಾತಾಡುವುದಿಲ್ಲ. ಇದು ಬಹಳ ಕಷ್ಟಪಡಬೇಕಿದಕ್ಕೆ, ಬಹಳ ಶ್ರಮವಾಗದ ಹೊರತು ಈ ಸತ್ಯವನ್ನು ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. 1000 ಸಲ ಸುಳ್ಳು ಮಾತಾಡುವಂತಹ ಪ್ರಲೋಭನೆ,
1000 ಸಲ ಇವನು ಮುತ್ತರೆ ಸುಳ್ಳು ಸತ್ಯವನ್ನು ಮಾತಾಡಿದ್ರೆ ನನಗೆ ಹಾನಿಯಾಗತ್ತೆ ಅಂತ ಹೇಳಿ ಸುಳ್ಳು ಮಾತಾಡೋದಕ್ಕೆ ತೊಡಗ್ತಾನೆ. ಸುಳ್ಳು ಮಾತಾಡಬಾರದು. ನಾನಾ ಕಾರಣಗಳಿಂದ ಸುಳ್ಳು ಮಾತಾಡಬೇಕು ಅಂತನ್ನುವ ಅನಿವಾರ್ಯ ಬಂದರೂ ಸತ್ಯವನ್ನು ಮಾತಾಡಬೇಕು ಅಂತನ್ನುವ ಹಠ ಇಟ್ಕೊಂಡ್ರೆ ಅದು ತಪಸ್ಸಲ್ಲದೆ ಏನು. ಶ್ರವಣವನ್ನು ಮಾಡಬೇಕು. ಶ್ರುತಂತಪಃ ಶ್ರವಣವನ್ನು ಮಾಡಬೇಕು. ನಿತ್ಯದಲ್ಲಿ ಭಗವಂತನ ಶ್ರದ್ಧೆಯಿಂದ ಶಾಸ್ತ್ರವನ್ನು ಕೇಳುವುದು. ಏನೋ ಬರಲಿಲ್ಲ, ಆಯ್ತು, ಇವತ್ತಿರಲಿಲ್ಲ ಇಲ್ಲ ಅಂತ ಹೇಳಿ ಕಾಂಪ್ರಮೈಸ್ ಮಾಡಿದ, ಹೋಯ್ತು, ತಪಸ್ಸು ಹೋಯ್ತು. ನಿತ್ಯದಲ್ಲಿ ಅದನ್ನು ಮಾಡುವುದು ಅಂತಾಯಿತು. ಯಾವುದೇ ಕೆಲಸ ಮನುಷ್ಯನಿಗೆ ನಿತ್ಯದಲ್ಲಿ ಮಾಡುವುದು ಸಾಧ್ಯವಿಲ್ಲ, ಅದು ತಪಸ್ಸು. ಹಾಗಾಗಿ ಆ ಉತ್ತಮವಾದಂತಹ ಕರ್ಮವನ್ನ ತಪಸಾ ವಿಂದತೆ ಮಹತ್. ಮಹತ ಅಂದರೆ ಮಹತ್ವಂ ತಪಸಾ ವಿಂದತೆ. ತಪಸ್ಸಿನಿಂದಲೇನೆ ಮಹತ್ವವನ್ನು ಹೊಂದಲು ಸಾಧ್ಯ. ಗುರು ಶುಶ್ರೂಷೆಯ ಜ್ಞಾನಂ. ಗುರು ಶುಶ್ರೂಷೆಯಿಂದ ಜ್ಞಾನ ಸಿಗತ್ತೆ. ಶಾಂತಿಂ ಯೋಗೇನ ವಿಂದತಿ. ಅನಾಶ್ಯತಾ ದಾನ ಪುಣ್ಯಂ ವೇದ ಪುಣ್ಯಂ ಅನಾಶ್ಯತಾ ರಾಗದ್ವೇಷ ವಿನಿರ್ಮುಕ್ತಾ ವಿಚರಂತಿ ಇಹ ಮೋಕ್ಷಿಣಃ. ದಾನವನ್ನು ಕೊಡ್ತಾರೆ, ದಾನದ ಪುಣ್ಯ ಬೇಕಾಗಿಲ್ಲ ಅಂತಂತಾರೆ. ಏನು ಮಾಡಬೇಕು? ದಾನ ಪುಣ್ಯ ಬೇಕಾಗಿಲ್ಲ. ಭಗವಂತ ಪ್ರೀತನಾಗಲಿ ಸಾಕು, ನಮ್ಮ ಉದ್ಧಾರವಾದರೆ ಸಾಕು, ನಮಗೆ ಜ್ಞಾನ ಬಂದರೆ ಸಾಕು ಅಂತ ಹೇಳಿ ಅಂತಾರೆ ಹೊರತು ದಾನವನ್ನು ಕೊಟ್ಟದ್ದಕ್ಕೆ ಪುಣ್ಯವನ್ನು ಅಪೇಕ್ಷಿಸುವುದಿಲ್ಲ. ವ್ಯವಹಾರದ ಲೌಕಿಕದಲ್ಲಿ ಮಾನ ಮರ್ಯಾದೆಗಳನ್ನ ಅಪೇಕ್ಷೆ ಮಾಡುವುದಿಲ್ಲ. ಇಷ್ಟೇ ಅಲ್ಲ, ದಾನದಿಂದ ಪುಣ್ಯವನ್ನು ಅಪೇಕ್ಷೆ ಪಡುವುದಿಲ್ಲ. ಅಂಥವರು ಯಾರೋ ಅವರು ಉತ್ತಮರು. ಅನಾಶ್ಯತಾ ದಾನ ಪುಣ್ಯಂ ವೇದ ಪುಣ್ಯಂ ಅನಾಶ್ಯತಾ ರಾಗದ್ವೇಷ ವಿನಿರ್ಮುಕ್ತಾ ವಿಚರಂತಿ ಇಹ ಮೋಕ್ಷಿಣಃ. ಸ್ವಾಸ್ತೀರ್ಣಾನಿ ಶಯನಾನಿ ಪ್ರಪನ್ನ ನವೈ ಭಿನ್ನ ಜಾತು ನಿದ್ರಾಂ ಲಭಂತೆ ನಸ್ತ್ರೀಷು ರಾಜನ್ ರತಿಮಾತ್ಮವಂತೆ ನಮಾಗದೆ ಸ್ತೂಯಮಾನ ನಸೂತೈ. ಸ್ವಾಸ್ತೀರ್ಣಸ್ಯ, ಚೆನ್ನಾಗಿ ಹಾಸಿಗೆ ಇದೆ, ಮಲಗ್ತಾನೆ, ನಿದ್ರೆ ಹತ್ತುವುದಿಲ್ಲ. ತಾನು ಮಾಡಿದ ಪಾಪಗಳಿಂದ ಹುರುಹುರು ಮನಸ್ಸಿನಲ್ಲಿ ಯಾವಾಗಲೂ ವಿಕಾರ ಕ್ಲೇಶ ಅನುಭವಿಸ್ತಾನೆ. ದ್ವೇಷವನ್ನು ಮಾಡಿದ್ದಾನೆ, ಆದ್ದರಿಂದ ಪರಿತಾಪವಾಗ್ತಾ ಇತ್ತು, ಸಮಸ್ಯೆ ಆಗಿದೆ ಅವನಿಗೆ. ಹಾಗಾಗಿ ನಿದ್ರೆ ಬರುವುದಿಲ್ಲ, ಅವನಿಗೆ ನಿದ್ರೆನೇ ಬರುವುದಿಲ್ಲ. ಆ ತರಹದ ಅವಸ್ಥೆ ನಿನಗಾಗಿದೆ. ನವೈ ಭಿನ್ನಾಹ, ಯಾರ ಜೊತೆಗೋ ಜಗಳಾಡಿ ಯಾರ ಜೊತೆಗೋ ವಿರೋಧವನ್ನು ಕಟ್ಟಿಕೊಂಡವನಿಗೆ ಎಂದೆಂದಿಗೂ ಸಮಾಧಾನ ಇರುವುದಿಲ್ಲ. ಡಿಸೆಂಟ್ಸ್. ತಾನು ತನ್ನ ಸ್ನೇಹಿತನ ಜೊತೆಗೆ ಜಗಳಾಡಿದ ಅಂತಾದರೆ ತತ್ರಾಪಿ ವಿಶೇಷವಾಗಿ ಪಾಪ ಮಾಡಿದವನಿಗಂತೂ ಎಂದೆಂದೆಂದೆಂದಿಗೂ ನಿದ್ರೆ ಬರುವುದಿಲ್ಲ. ಯಾವಾಗಲೂ ಹುರುಹುರು, ಮನಸ್ಸಿನಲ್ಲಿ ದುಗುಡ. ಆದ್ದರಿಂದ ಧೂಮಾಯಂತೆ ವ್ಯಪೇತಾನಿ ಜ್ವಲಂತಿ ಚ ಸಹಿತಾನಿ ಚ ಧೃತರಾಷ್ಟ್ರ ಉಲ್ಮುಖಾನೀವ ಜ್ಞಾತಯೋ ಭರತರ್ಷಭ. ದೂರ ಹೋದರೆ, ಉಲ್ಮುಖ ಅಂದರೆ ಕೊಳ್ಳಿ, ಕಟ್ಟಿಗೆ ಇದೆ, ಕಟ್ಟಿಗೆಯ ತುದಿಗೆ ಕೆಂಡ ಹತ್ತಿದೆ. ಅಂಥ ಕೆಂಡ ಹತ್ತಿದ ಕಟ್ಟಿಗೆ ಅದನ್ನು ದೂರದಲ್ಲಿಟ್ಟರೆ ಹೊಗೆ ಬರುತ್ತೆ ನಿಮಗೆ, ಹತ್ತಿರದಲ್ಲಿಟ್ಟರೆ ಬೆಂಕಿಯಂತೆ ಸುಡುತ್ತದೆ. ಹಾಗಾಗಿ ಜ್ಞಾತಿಗಳು ಹೀಗೆ ಇರ್ತಾರೆ. ಬಹಳ ಜ್ಞಾತಿಗಳನ್ನು ಹತ್ತಿರದಲ್ಲಿ ಇಟ್ಕೊಂಡ್ರೆ ನಿಮ್ಮನ್ನೇ ಸುಟ್ಟು ಹಾಕ್ತಾರೆ. ಬಹಳ ದೂರ ಇಟ್ಟರೆ ನಿಮಗೆ ಹೊಗೆ ಬರುತ್ತೆ, ನಿಮಗೆ ಅವರಿಂದ ಅಪಾಯವಿದೆ, ಶತ್ರುಗಳಾಗ್ತಾರೆ ಅವರು. ಅಂತೂ ಇವರ ಅಭಿಮಾನವನ್ನು ತೊರೆದು ನಾವು ನಿಶ್ಚಿಂತರಾಗಿರಬೇಕು ಅಂತ ಸಂದೇಶ. ಅಥಯೇ ಸಹಿತಾ ವೃಕ್ಷಾ ಸಂಘರ್ಷ ಸುಪ್ರತಿಷ್ಠಿತಾ ತೇಹಿ ಶೀಘ್ರಂ ಸಹಂತೆ ಅನ್ಯೋನ್ಯ ಸಂಶಯ. ಇನ್ನೊಂದು ಉತ್ತಮವಾದ ಮಾತನ್ನು ಹೇಳ್ತಾನೆ. ಪರಸ್ಪರವಾಗಿ ಪೋಷಕರಾಗಿ ಇರುವುದಾದರೆ ಮಾತ್ರ ಬಹಳ ಹಿತ. ಒಂದೇ ಒಂದು ಗಿಡವಿದೆ, ಜೋರಾಗಿ ಗಾಳಿ ಬಂತು, ಆ ಗಾಳಿ ಬೀಸಿ ಗಿಡ ಬಿದ್ದು ಬಿಡುತ್ತದೆ, ಗಿಡ ಬಿದ್ದೇ ಹೋಗುತ್ತೆ. 10 ಗಿಡಗಳಿವೆ, 100 ಗಿಡಗಳಿವೆ, ಕೂಡಿ ಕೂಡಿ ದಟ್ಟವಾಗಿ ಬೆಳೆದಿವೆ, ಒಂದಕ್ಕೆ ಒಂದು ಹತ್ತಿಕೊಂಡಿವೆ. ಹಾಗೆ ಬೆಳೆದುಕೊಂಡಿದ್ರೆ ಆಗ ಎಷ್ಟೇ ಗಾಳಿ ಬರಲಿ ಅದೇನು ಬೀಳುವುದಿಲ್ಲ. ಯಾಕೆ? ಒಬ್ಬರಿಗೊಬ್ಬರು ಒಂದಕ್ಕೆ ಒಂದು ಪರಸ್ಪರವಾಗಿ ಪೋಷಕವಾಗಿ ಪೂರಕವಾಗಿ ನಿಲ್ಲಿಸಿಕೊಳ್ತದೆ. ಹಾಗಿರ್ತದೆ. ಆದ್ದರಿಂದಾಗಿ ಅಥಯೇ ಸಹಿತಾ ವೃಕ್ಷಾ ಸಂಗತ ಸುಪ್ರತಿಷ್ಠಿತಾ ಅವು ಸಹಂತೆ ಅನ್ಯೋನ್ಯ ಸಂಶಯಾತ್. ಒಬ್ಬರನ್ನ ಇನ್ನೊಬ್ಬರು ಸಂಶಯ ಮಾಡಿಕೊಂಡು ಒಂದು ಗಿಡವನ್ನ ಇನ್ನೊಂದು ಗಿಡ ಆಶ್ರಯಿಸಿಕೊಂಡು ಭದ್ರವಾಗಿ ಇರ್ತದೆ. ಹಾಗಾಗಿ ಮನುಷ್ಯ ಕೂಡಿ ಇರಬೇಕಾದರೆ, ಕೂಡಿ ಇದ್ರೆ ಅವನಿಗೆ ಬಲವಿರುತ್ತದೆ, ಅವನಿಗೆ ಮನಸ್ಲಿಕ್ಕಾಗುವುದಿಲ್ಲ, ಅಪಾಯ ಕಮ್ಮಿ. ಏವಂ ಮನುಷ್ಯಮಪ್ಪೇಕಂ ಗುಣೈರಪಿ ಸಮನ್ವಿತಂ ಶಕ್ಯಂ ದ್ವಿಷಂತೋ ಮನ್ಯಂತೆ ವಾಯುರ್ಧ್ರುಮಂ ಇವೈಕಜಂ. ಒಂದೇ ಏಕಾಕಿಯಾಗಿರುವ
ಗಿಡವನ್ನ ಬಾಗಿಸುವಂತೆ ಏಕಾಕಿಯಾಗಿರುವಂತಹ ವ್ಯಕ್ತಿಯನ್ನ, ಸಂಘದಲ್ಲಿ ಕೂಡಿ ಇಲ್ಲದಿರುವಂತಹ ಪುರುಷನನ್ನ ಶತ್ರುಗಳು ದ್ವೇಷ ಮಾಡ್ತಾರೆ. ಅವಧ್ಯ ಬ್ರಾಹ್ಮಣಾಗಾವ ಜ್ಞಾತಯ ಶಿಶವ ಸ್ತ್ರೀಯ ಯೇಷಾಂ ಚಾನ್ನಾನ್ ಭುಂಜೀತ ಏಚಸ್ಯು ಶರಣಾಗತಾ ಮಹತ್ಯ ಪಪರಾಧೇಪಿ ತೇಷಾಂ ದಂಡೋ ವಿಸರ್ಜನಂ. ಬ್ರಾಹ್ಮಣರು ಎಷ್ಟೇ ಪಾಪ ಮಾಡಲಿ ಅವರನ್ನ ದಂಡನೆ ಮಾಡಲಿಕ್ಕಿಲ್ಲ, ವಧ ಮಾಡಲಿಕ್ಕಿಲ್ಲ. ಗಾವಹ ಗೋ ಎಷ್ಟು ತೊಂದರೆ ಕೊಟ್ಟರು ಕೂಡ ಅದನ್ನು ಹತ್ಯ ಸಂಹಾರ ಮಾಡಲಿಕ್ಕಿಲ್ಲ. ಬಳಗದವರು, ಶಿಶುಗಳು, ಸ್ತ್ರೀಯರು ಇವರನ್ನು ಕೊಲ್ಲಬಾರದು. ಅಲ್ಲದೆ ಯಾರ ಅನ್ನವನ್ನು ಉಂಡು ನಾನು ಬದುಕಿದ್ದೇನೆ ಹಾಗೂ ಯಾರು ನನಗೆ ಶರಣಾಗತರಾಗಿದ್ದಾರೆ ಅವರನ್ನು ಕೊಲ್ಲಬಾರದು. ಯಾರಿಂದ ನನಗೆ ಉಪಕಾರವಾಗಿದೆ, ಯಾರು ನನಗೆ ಶರಣು ಬಂದಿದ್ದಾರೆ ಅವರನ್ನು ನಾನು ಕೊಲ್ಲಬಾರದು. ಮಹತ್ಯಪ್ಯಪರಾಧೇಪಿ ತೇಷಾಂ ದಂಡೋ ವಿಸರ್ಜನ. ಬಹಳ ಹೆಚ್ಚು ಅಂತಂದ್ರೆ ಅವರನ್ನು ಬಿಟ್ಟು ಬಿಡಬೇಕಷ್ಟೇ. ಬಹಳ ಹೆಚ್ಚು ಅಂತಂದ್ರೆ ಅವರನ್ನು ತ್ಯಾಗ ಮಾಡಿಬಿಡಬೇಕು. ಒಬ್ಬ ಬ್ರಾಹ್ಮಣ ಅತಿಯಾಗಿ ಘೋರವಾಗಿ ನನಗೆ ಅನರ್ಥ ಮಾಡಿದ್ದಾನೆ, ಆ ಬ್ರಾಹ್ಮಣನನ್ನು ಬಿಟ್ಟು ಬಿಡಬೇಕು. ಕೊಲೆ ಇಲ್ಲ, ನಿಂದೆ ಇಲ್ಲ. ಅವನ ತ್ಯಾಗ ವಿಸರ್ಜನೆ ಮಾಡುವುದೇ ಅವನಿಗೆ ಮಾಡುವ ದಂಡ. ಅದಕ್ಕೆ ಹೊರತು ಅದಕ್ಕೆ ಹೆಚ್ಚಾದ ಮೇಲಾಗಿ ಯಾವ ದಂಡವೂ ಇಲ್ಲ. ಪ್ರಧ್ವಂಸಿನಿ ಕ್ರೂರ ಸಮಾಹಿತಾಶ್ರೀ ನ ತದ್ಬಲಂ ಯನ್ಮನು ಮೃದುನಾ ವಿರುದ್ಧತೆ ಸೂಕ್ಷ್ಮೋ ಧರ್ಮಸ್ತರಸಾ ಸೇವಿತವ್ಯ. ಪ್ರಧ್ವಂಸಿನಿ ಕ್ರೂರ ಸಮಾಹಿತಾಶ್ರೀ ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರ. ಕ್ರೂರನಾದಂತಹ ಒಬ್ಬ ವ್ಯಕ್ತಿಯಲ್ಲಿ ಇರುವ ಹಣ ಏನಿದೆ ನೋಡಿ, ಸಂಪತ್ತು, ಆ ಸಂಪತ್ತು ಅದು ಪ್ರಧ್ವಂಸಿನಿ, ನಾಶವಾಗತ್ತದು, ಉಳಿಯುವುದಿಲ್ಲ ಬಹಳ ದಿನಗಳವರೆಗೆ. ಯಾಕೆ? ಸ್ವಯಂ ಅವನು ಕ್ರೂರನಾಗಿದ್ದಾನೆ, ಇನ್ನೊಬ್ಬರನ್ನು ನಿಂದೆ ಮಾಡ್ತಾನೆ, ಪ್ರತಿಯೊಬ್ಬರಿಗೆ ಪೀಡೆ ಕೊಡ್ತಾನೆ. ಹಾಗಾಗಿ ಪೀಡೆ ಅನುಭವಿಸಿದವರು ಅವನ ಹಣವನ್ನು ಉಳಿಸುವುದಿಲ್ಲ. ಕನಿಷ್ಠ ಬೇರೆಯವರು ಯಾರೋ ಒಬ್ಬರು ಬಂದು ಅವನನ್ನ ಶಾಸನ ಮಾಡ್ತಾರೆ, ದಂಡನೆ ಮಾಡಿಬಿಡ್ತಾರೆ, ಅವನ ಹಣವನ್ನೆಲ್ಲ ದೋಚಿಕೊಂಡು ಬಿಡ್ತಾರೆ. ಆದ್ದರಿಂದ ಅದು ಪ್ರಯೋಜನವಿಲ್ಲ. ಹಾಗಾಗಿ ಪ್ರಧ್ವಂಸಿನಿ, ನಿನ್ನ ಮಕ್ಕಳಲ್ಲಿರುವ ಈಗಿನ ಸಂಪತ್ತೇನಿದೆ ಅದು ಇಂಥದ್ದು. ಪ್ರಧ್ವಂಸಿನಿ ಕ್ರೂರ ಸಮಾಹಿತಾಶ್ರೀ. ಹಣ ಬೇಕಾದಷ್ಟಿರಬಹುದು, ಆದರೆ ಕ್ರೂರನಾಗಿದ್ದಾರೆ ನಿನ್ನ ಮಕ್ಕಳು, ಅವರೆಲ್ಲ ಪೀಡೆ ಮಾಡ್ತಾರೆ, ದ್ವೇಷ ಮಾಡ್ತಾರೆ ಪಾಂಡವರನ್ನ. ಆದ್ದರಿಂದ ಅವರಿಗೆ ಅಪಾಯ, ಗಂಡಾಂತರ ನಿಶ್ಚಿತ. ಯಾವಾಗ ಅವರಿಗೆ ತೊಂದರೆ ಆಗತ್ತೆ ಹೇಳಲಿಕ್ಕಿಲ್ಲ. ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರಾನ್. ಮೃದುವಾಗಿ ಇದ್ದಾನೆ, ಕ್ರೂರನಾಗಿಲ್ಲ, ಅವನು ಹಣವನ್ನು ಗಳಿಸಿದ್ದಾನೆ. ಅವನು ಹಣವಂತನಾದದ್ದು ಯಾರಿಗೂ ಅಸಮಾಧಾನಕಾರಕವಾಗುವುದಿಲ್ಲ. ಯಾಕೆ ಅಂದರೆ ಅವನು ಮೃದುವಾಗಿದ್ದಾನೆ, ಆದ್ದರಿಂದಲೇ ಅತ್ಯಂತ ಶಾಂತನಾಗಿದ್ದಾನೆ. ಹಾಗಾಗಿ ಅವನತ್ರ ಎಷ್ಟು ಹಣ ಬಂದರೂ ಕೂಡ ಯಾರಿಗೂ ತೊಂದರೆ ಇಲ್ಲ. ಹಾಗಾಗಿ ಅದನ್ನ ಬೆಳೀತಾ ಇರ್ತದೆ, ಅವನಿಗಿರ್ತದೆ, ಅವನ ಮಕ್ಕಳಿಗೆ ಬರ್ತದೆ, ಮೊಮ್ಮಕ್ಕಳಿಗೆ ಬರ್ತದೆ, ಎಲ್ಲರಿಗೆ ಐಶ್ವರ್ಯ ಬರ್ತದೆ. ಕ್ರೂರನಾಗಿದ್ರೆ ಮಾತ್ರ ಆ ಐಶ್ವರ್ಯ ದಕ್ಕುವುದಿಲ್ಲ, ಶಾಪದಿಂದಾದರೂ ಕೊನೆಗೆ ಅದು ಹಾಳಾಗಿ ಹೋಗ್ತದೆ. ಆದ್ದರಿಂದಾಗಿ ಪ್ರಧ್ವಂಸಿನಿ ಕ್ರೂರ ಸಮಾಹಿತಾಶ್ರೀ ಮೃದು ಪ್ರೌಢ ಗಚ್ಚತಿ ಪುತ್ರಪೌತ್ರಾನ್. ಧಾರ್ತರಾಷ್ಟ್ರ ಪಾಂಡವಾನ್ ಪಾಲಯಂತು. ನೋಡಯ್ಯ ಅಣ್ಣ, ನಿನ್ನ ಮಕ್ಕಳು ಪಾಂಡವರನ್ನ ರಕ್ಷಣೆ ಮಾಡಲಿ, ಆ ಪಾಂಡವರು ಬಂದು ನಿನ್ನ ಮಕ್ಕಳನ್ನ ಕಾಪಾಡಲಿ. ಏಕಾರಿ ಮಿತ್ರ ಕುರವೋ ಏಕಕಾರ್ಯಾ ಜೀವಂತು ರಾಜನ್ ಸುಖಿನ ಸಮೃದ್ಧಾ. ಅವರು ಪರಸ್ಪರವಾಗಿ ನೀನವರಿಗೆ ಮೇಡಿ ಸ್ತಂಭನಾಗಿರು, ಮಧ್ಯದಲ್ಲಿರುವಂತಹ ಸ್ತಂಭದಂತೆ ಇರು. ಎಲ್ಲರೂ ನಿನ್ನನ್ನು ಆಶ್ರಯಿಸ್ತಾರೆ, ಪರಸ್ಪರವಾಗಿ ಪ್ರೀತಿಯಿಂದ ಇರಲಿ, ಸುಖವಾಗಿ ರಾಜ್ಯವನ್ನು ಅನುಭವಿಸಬಹುದು. ಪಾಂಡವರಿಗೆ ಶತ್ರುವಾದವರು ಕೌರವರಿಗೆ ಶತ್ರು, ಕೌರವರಿಗೆ ಶತ್ರುವಾದವರು ಪಾಂಡವರಿಗೆ ಶತ್ರು. ಇವನಿಗೆ ಮಿತ್ರನಾದವರು ಅವರಿಗೆ ಮಿತ್ರ, ಅವರಿಗೆ ಮಿತ್ರರಾದವರು ಇವನಿಗೆ ಮಿತ್ರ. ಏಕಾರಿ ಮಿತ್ರಾಹ. ಇಬ್ಬರಿಗೂ ಒಬ್ಬರೇ ಮಿತ್ರ, ಇಬ್ಬರಿಗೂ ಒಬ್ಬರೇ ಶತ್ರು. ಹಾಗಾಗಬೇಕೇ ಹೊರತು ಶತ್ರು ಮಿತ್ರತ್ವದಲ್ಲಿ ವ್ಯತ್ಯಾಸ ಬೇಡ. ಎಲ್ಲರೂ ಪ್ರೀತಿಯಿಂದಿರಲಿ, ರಾಜ್ಯ ಸುಖವಾಗಿ ಭೋಗಿಸಬಹುದು. ಕ್ರೂರನಾಗಿ ಪಾಂಡವರಿಗೆ ಕೊಡದೆ ಅತ್ಯಂತ ಲೋಭಗ್ರಸ್ತನಾಗಿ ನೀನು ಮಾತ್ರ ಭೋಗಿಸಬೇಕು ಅಂತ ನೀನು ಅಪೇಕ್ಷೆ ಪಟ್ಟರೆ ಅದು ಹಾಳಾಗಿ ಹೋಗ್ತದೆ. ಹಾಗೆ ಅಪೇಕ್ಷಿಸಬೇಡ ಅಂತ ವಿದುರ ಧೃತರಾಷ್ಟ್ರನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.